ಹೇಳು ಮಾಡ್ಬೇಕಾ? ಹಿತಂಗ್ ಏನ್ ಮಾಡಿದ್ಯಾ? ಅವಳನ್ನ ದುರ್ಗನಿಂದ ಯಾಕೆ ದೂರ ಮಾಡ್ತಿದ್ಯಾ? ಯಾಕೆ ಅಂತ ನಿನಗ್ ಗೊತ್ತಿಲ್ವಾ ಅಂಬಿಕಾ? ಇದಳಲ್ಲ ನಿನ್ ತಂಗಿ ದುರ್ಗಾ, ಅವಳು ಹಿತನ್ಗೆ ಹತ್ರ ಆಗಿರೋದ್ರಿಂದಾನೆ ನನ್ನ ಎಲ್ಲ ಪ್ರಯತ್ನಗಳು ಕೈ ಕೊಡ್ತಾ ಇರೋದು. ಅದೇ ಅವರಿಬ್ರು ದೂರ ದೂರ ಆದ್ರೆ ಹಿತನ್ನ ನನ್ನ ವಶಕ್ಕೆ ತಗೊಳ್ಳೋದು ತುಂಬಾ ಸುಲಭ ಆಗತ್ತೆ. ಅದಕ್ಕೆ ಏನ್ ಮಾಡ್ಬೇಕೋ ಆ ಕೆಲಸ ಮಾಡಿದೀನಿ ಅಷ್ಟೇ. ಯಪ್ಪ, ಎಂತ ನೀಚ್ ಹೆಂಗ್ಸ್ ನೀನು! ನನ್ನ ಕೊಂದು ನನ್ನ ಮಗಳಿಗೆ ತಾಯಿ ಪ್ರೀತಿನೇ ಸಿಗ್ದಿರೋ ಹಾಗೆ ಮಾಡಿದೆ. ದೇವ್ರ ದಯಿಂದ ದುರ್ಗಾ ಈ ಮನೆಗೆ ಬಂದು ನನ್ನ ಮಗಳಿಗೆ ತಾಯಿ ಪ್ರೀತಿ ಕೊಡ್ತಿದ್ದಾಳೆ. ಈಗ ಅದನ್ನು ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದ್ಯಾ? ಏನ್ ಗೊತ್ತಾ ಅಂಬಿಕಾ, ವೆರಿ ಸಿಂಪಲ್. ನಿನ್ನ ಮಗಳು ಹಿತ ಯಾರಿಗೂ ಹತ್ರ ಆಗ್ಬಾರ್ದು, ಅವಳಿಗೆ ಯಾರ ಪ್ರೀತಿನೂ ಸಿಗಬಾರ್ದು ಅಂತಾನೆ ನಾನಿಷ್ಟೆಲ್ಲ ಕೆಲಸ ಮಾಡ್ತಾ ಇರೋದು. ಆದ್ರೆ ಏನ್ ಮಾಡೋದು, ಆ ದುರ್ಗಾ ಇದ್ದಾಳಲ್ಲ, ಹಿತ 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 ಅಂತ ಅವಳಿಗೆ ಹಿಂದಿಂದನೇ ಸುತ್ತಾ ಇರ್ತಾಳೆ. ನಾನು ಏನೇ ಕೆಲಸ ಮಾಡೋದಕ್ಕೋದ್ರು ನನ್ನ ದಾರಿಗೆ ಅಡ್ಡವಾಗಿ ಬರ್ತಿದ್ದಾಳೆ. ನಾನು ಮಾಡ್ಬೇಕಾಗಿರೋ ಎಷ್ಟೋ ಕೆಲಸಗಳು ಆ ನಿನ್ನ ತಂಗಿಯಿಂದ ಅರ್ಧಕ್ಕೆ ನಿಂತು ಹೋಗ್ತಾ ಇದೆ. ಅದಕ್ಕೆ ಹಿತ ದುರ್ಗನಿಂದ ದೂರ ಆಗಬೇಕು ಅಂದ್ರೆ ದುರ್ಗನ್ ಬಗ್ಗೆ ಅವಳಿಗೆ ದ್ವೇಷ ಹುಟ್ಟಬೇಕು. ಅದಕ್ಕೇನೇನ್ ಮಾಡ್ಬೇಕೋ ಆ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೆ. ಅಂದ್ರೆ ಏನ್ ಮಾಡಿದ್ಯಾ? ಹೇಳಲೇಬೇಕಾ ಅಂಬಿಕಾ? ಹೇಳೇ ಬಿಡ್ಲಾ? ಅಪ್ಪ, ನೀವ್ ನನ್ ಮಾತ್ ನಂಬ್ತಿರ ತಾನೆ? ಕಂದ ಕಂದ, ಅದೊಂದು ಕೆಟ್ಟ ಕನ್ಸು ಅಷ್ಟೇ ಕಂದ. ನೀನ್ ಅನ್ಕೊಂಡಿರೋ ತರ ದುರ್ಗಾ ಕೆಟ್ಟೋಳಲ್ಲ, ಅವಳು ಒಳ್ಳೆಯವಳು. ಹಾಗಾದ್ರೆ ನೀನ್ ನನ್ ಮಾತ್ ನಂಬಲ್ವಾ? ನಂಬ್ತೀನಿ ಕಂದ, ಆದ್ರೆ ನೀನ್ ನೋಡಿರೋದು ಒಂದು ಕೆಟ್ಟ ಕನ್ಸು ಅಷ್ಟೇ. ನೋಡು, ನೀನು ದುರ್ಗಾನ ಎಷ್ಟೇ ದಿನದಿಂದ ನೋಡ್ತಾ ಇಲ್ಲ. ಅವಳು ನಿನ್ಗೆ ಯಾವತ್ತಾದ್ರೂ ಹರ್ಟ್ ಆಗೋ ಥರ ಮಾಡಿದಾಳ? ಇಲ್ಲ ಅಲ್ವಾ? ಇವಾಗ ನಿನ್ಗೆ ಹಾಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಅದು ಕೆಟ್ಟ ಕನ್ಸು. ನಂಗೆ ಗೊತ್ತಿತ್ತು ನೀವ್ ನಮ್ ಮಾತ್ ನಂಬಲ್ಲ ಅಂತ. ಅದಕ್ಕೆ ನೀನ್ ನಾನೇನು ಹೇಳಿರ್ಲಿಲ್ಲ. ದುರ್ಗನಿಂದ ರಾತ್ರಿ ನನ್ನ ಹತ್ರ ತುಂಬಾ ಕೆಟ್ಟದಾಗ ನಡ್ಕೊಂಡ್ಲು. ನಂಗೆ ಈಗ್ಲೂ ಅದನ್ನ ಯೋಚನೆ ಮಾಡಿದ್ರೆ ತುಂಬಾ ಭಯ ಆಗುತ್ತೆ. ಕಂದ ನೋಡು, ದಯವಿಟ್ಟು ನನ್ನ ಮಾತು ಕೇಳು. ನೆನ್ನೆ ನೀನು ನಿದ್ದೆ ಮಾಡಿದ್ಯಲ್ಲ, ಆಮೇಲೆ ದುರ್ಗಾ ನಾನು ಒಟ್ಟಿಗೆ ಇದ್ವಿ. ನಾವಿಬ್ರು ಸುಮಾರು ಹೊತ್ತು ಮಾತಾಡ್ತಾ ಇದ್ವಿ. ಅವಳು ನನ್ನ ಜೊತೆಲೇ ಇರ್ಬೇಕಾದ್ರೆ ಅದು ಹೇಗೆ ನಿನ್ನ ಹತ್ರ ಬಂದು ನಿನ್ನ ಹೆದರ್ಸೋಕ್ ಸಾಧ್ಯ ಹೇಳು? ಅದು ನಿನ್ ಭ್ರಮೆ ಆಗಿರೋದ್ ಕಂದ. ನೋ ಪಪ್ಪ, ನಾನಿನ್ ಮಾತ್ ನಂಬಲ್ಲ. ನನಗಿಂತ ನಿಂಗೆ ದುರ್ಗಾನೇ ಇಂಪಾರ್ಟೆಂಟ್ ಅಲ್ಲ. ನಾನು ಏನ್ ಹೇಳಿದ್ರು ನಿನ್ನ ನಂಬಲ್ಲ ಅಲ್ವಾ? ಇಲ್ಲ, ನಾನ್ ನೋಡಿದ್ ಕನ್ಸಲ್ಲ, ನಾನ್ ನೋಡಿದ್ ನಿಜಾನೇ. ದುರ್ಗಾ ಇಲ್ಲಿಗೆ ಬಂದಿದ್ಲು, ಅವಳು ನನ್ನ ಮೇಲೆ ಪ್ರೀತಿ ತೋರಿಸಿದ್ದು ಎಲ್ಲ ನಾಟಕ ಅಂತ ಹೇಳಿದ್ಲು. ನಂಗೆಲ್ಲ ಕರೆಕ್ಟ್ ಆಗಿ ನೆನಪಿದೆ. ಕಂದ, ಕೆಲವೊಂದ್ಸತಿ ತುಂಬಾ ಡೀಪ್ ಆಗಿ ನಿದ್ದೆ ಮಾಡಿದಾಗ ಬೀಳೋ ಕನ್ಸು ನಿಜ ಅಂತಾನೆ ಅನ್ಸುತ್ತೆ. ಆದ್ರೆ ಅದು ನಿಜ ಅಲ್ಲ, ಅದು ಬರೀ ನಿನ್ನ ಇಲ್ಯೂಷನ್ ಅಷ್ಟೇ. ನಿನಗೂ ಹಂಗೆ ಆಗಿರೋದು. ನೋಡು, ಅದನ್ನ ಮನ್ಸಲ್ಲಿ ಇಟ್ಕೊಂಡು ದುರ್ಗಾನ ಹೇಟ್ ಮಾಡಬಾರ್ದಮ್ಮ. ಅದೊಂದು ಸ್ವಲ್ಪ ಹೊತ್ತಷ್ಟೇ, ಮರ್ತೋಗ್ಬಿಡ್ತೀಯ ನೀನು ಆಮೇಲೆ. ನೋಡು, ಅದನ್ನೆಲ್ಲ ತಲೆಗೆ ಹಾಕೊಂಡು ಸುಮ್ಮನೆ ಈ ಥರ ಅಲ್ಟಾ ಕೂರ್ಬಾರ್ದು. ಇಷ್ಟು ಸಣ್ಣ ವಿಷಯಕ್ಕೆ ತಲೆ ಕೆಡಿಸ್ಕೊಂಬಾರ್ದು. ಗುಡ್ ಗರ್ಲ್ ಅಲ್ವಾ ನೀನು? ಗುಡ್ ಗರ್ಲ್ ಅಲ್ವಾ? ನನ್ನ ಹತ್ರ ನಿನ್ನ ಈ ಸಣ್ಣ ಪುಟ್ಟ ತಂತ್ರ ಹಾರಾಟ ಯಾವುದು ನಡೆಯೋದಿಲ್ಲ ದುರ್ಗಾ. ಈ ಮಾಳ್ವಿಕನ ತಡೆಯೋದಕ್ಕೆ ನಿನ್ನಿಂದ ಸಾಧ್ಯನೇ ಇಲ್ಲ. ನಾನು ಬರೀ ಒಂದೇ ಒಂದು ದಾಳ ಪ್ರಯೋಗ ಮಾಡಿದ್ದೀನಿ ಅಷ್ಟೇ. ಇಷ್ಟಕ್ಕೇನೆ ನಿನ್ನ ಮತ್ತೆ ಹಿತ ಮಧ್ಯೆ ಇದ್ದಂಥ ಬಾಂಧವ್ಯ, ಬಂಡೆ ಅಷ್ಟು ಗಟ್ಟಿಯಾಗಿದ್ದಂಥ ಪ್ರೀತಿ ಎರಡೂ ಪುಡಿ ಪುಡಿ ಆಗೋಯ್ತು. ಮಾಡ್ಬೇಕಾ? ನೀನ್ ಇಂಥ ಕೀಳ್ ಮಟ್ಟಿಗೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅರೆ, ಅಂದ್ಕೋಬೇಡ ಅಂತ ನಾನು ಯಾವತ್ತೂ ನಿಂಗೆ ಹೇಳೇ ಇಲ್ವಲ್ಲ ದುರ್ಗಾ. ನಿನ್ ಪ್ರಾಬ್ಲಮ್ ಏನ್ ಗೊತ್ತಾ ದುರ್ಗಾ? ನಿನ್ನ ನೀನು ತುಂಬಾ ಜಾಣೆ ಅಂತ ಅಂದ್ಕೊಂಡಿದ್ಯಾ. ಆದ್ರೆ ಈ ಕುತಂತ್ರದ ಆಟದಲ್ಲಿ ಈ ಮಾಳ್ವಿಕನೇ ಪಂಡಿತೆ ಅನ್ನೋದು ನಿನಗಿನ್ನೂ ಅರ್ಥ ಆಗಿಲ್ಲ. ಹೋಗು ದುರ್ಗಾ, ಈಗಲೇ ಹಿತನ್ ರೂಮ್ಗೆ ಹೋಗ್ಬಿಟ್ಟು ಪುಟ್ ಮೇಡಮ್ ನೆನ್ನೆ ರಾತ್ರಿ ನಿನ್ನ ರೂಮಿಗೆ ಬಂದಿದ್ದು ನಾನಲ್ಲ, ಅದು ಬೇರೆ ಯಾರೋ ಅಂತ ಅವಳನ್ನ ನಂಬಿಸೋದಕ್ಕೆ ನೀನು ತಿಪ್ಪರ್ಲಾಗ ಹೊಡೆದ್ರು ಹಿತ ನಿನ್ನ ನಂಬೋದಿಲ್ಲ. ನಂಬೋದಕ್ಕೆ ನಾನು ಬಿಡೋದು ಇಲ್ಲ.
ಮಾಳ್ವಿಕಾ, ನಿನಗೆ ನಾಚಿಕೆ ಆಗಲ್ವಾ? ಆ ಚಿಕ್ಕ ಮಗು ಮನ್ಸಲ್ಲಿ ಏನೇನೋ ಭ್ರಮೆ ಹುಟ್ಟಿಸಿ ದುರ್ಗಾ ಮೇಲೆ ದ್ವೇಷ ಬರೋ ಹಾಗೆ ಮಾಡ್ತಿದ್ಯಲ್ಲ, ನಿನಗೆ ಒಂದ್ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಾ? ಕರುಣೆನ ನಾನಾ? ಕರುಣೆ ತೋರ್ಸೋದಕ್ಕೆ ನಾನೇನು ನಿಂತರ ಕೈಲಾಗ್ದವಳಲ್ಲ ಅಂಬಿಕಾ. ದುರ್ಗಾ, ಈಗ ಹಿತನ್ ಮನ್ಸಲ್ಲಿ ಏನ್ ನೋಡ್ತಾ ಇದೆ ಗೊತ್ತಾ? ರಾತ್ರಿ ಅವಳು ಕಣ್ಣಾರೆ ಕಂಡ ಆ ಭಯಾನಕ ದೃಶ್ಯ ಮಾತ್ರ. ಅವಳನ್ನ ನಂಬಿದ ದುರ್ಗಾ, ಈ ದುರ್ಗಾನೇ ಅವಳನ್ನ ಕೊಲ್ಲೋದಕ್ಕೆ ಬಂದಿದ್ದು. ಮುಖಕ್ಕೆ ಹೊಡೆದಾಗೆ ಅವಳ ಜೊತೆ ದ್ವೇಷದಿಂದ ಮಾತಾಡಿದ್ದು